ಹಾ ಹೇಳಿ ನೀವು ಮಾದೇಪುರದಲ್ಲಿ ಶಿವಕುಮಾರ್ ಅವರು ನಾಟಕದ ಗೀಳು ಅಂಟ್ಕೊಂಡಿದ್ ಯಾವಾಗ ನಿಮ್ಗೆ? ಸರ್ ಅದು ಚಿಕ್ಕದ್ರಿಂದ ಕರಗತ ಆಗೈತೆ ಸರ್. ಚಿಕ್ಕದ್ರಲ್ಲಿ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರು ಈ ಸಾಮಾಜಿಕ ನಾಟಕ ನಮ್ಮೂರಲ್ಲಿ ಸ್ವಲ್ಪ ಕಲೆಗೆ ಬಹಳ ಫೇಮಸ್ ಮಾದೇವಪುರ. ಹಾ ಹಾ ನಮ್ಮ ಅದ್ರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕ್ ಮಾದೇವಪುರದಲ್ಲಂತೂ ಕಲೆಗಂತೂ ತುಂಬಾ ಫೇಮಸ್. ಹಾ ಹಾ ಕೊನೆಗೂ ಅದು ಶೂಟಿಂಗ್ಗೂ ಅವರು ಬಂದ್ಬಿಟ್ರು. ಕಲೆ ಏನೋ ಇತ್ತೇನೋ ಅವ್ರಿಗೂ ನಮ್ಗೆ ಅಭಿನವ ಸಂಬಂಧ, ಹಂಗಾಗಿ ಶೂಟಿಂಗ್ ಮಾದೇಪುರ ಅಂತಾನೆ ಹೆಸರಾಗೋಯ್ತು. ಹೆಸರಾಗೋಯ್ತು. ಅಂದ್ರೆ ಕಲೆಗೆ ಬಹಳ ಪ್ರೋತ್ಸಾಹ ಇತ್ತು. ಇಡೀ ರಾಜ್ಯದಲ್ಲೆಲ್ಲ ಹೊರ ರಾಜ್ಯದಲ್ಲೂ ಆಂಧ್ರ ತಮಿಳ್ನಾಡಲ್ಲೂ ಕೂಡ ಫೇಮಸ್ ಆಗೋಯ್ತು ಮಾದೇಪುರ. ಫೇಮಸ್ ಆಯ್ತು ಸರ್ ಅದು. ಆಮೇಲೆ ಕಲೆ ಇತ್ತು ಅಂತ ಅವ್ರಿಗೆಲ್ಲ ಶೂಟಿಂಗ್ ಅವ್ರಿಗೆ ಗೊತ್ತಾಗೈತೆ ಸರ್ ಅನ್ಸುತ್ತೆ ಅವ್ರಿಗೆ. ಹಾ ಹಾ ಈಗ ನಿಮ್ ಬಗ್ಗೆ ಮಾತಾಡೋದಾದ್ರೆ ನಾಟಕಕ್ಕೆ ಎಷ್ಟು ವರ್ಷಕ್ಕೆ ಬಂದ್ರಿ ನೀವು? ಸರ್ ನಾವು ಚಿಕ್ಕ ಹುಡುಗರು ಸಾಮಾಜಿಕನು ಮಾಡ್ತಿದ್ದೋ. ಎಷ್ಟು ವಯಸ್ಸು ಅವಾಗ? ಚಿಕ್ಕ ಹುಡುಗ ಅಂದ್ರೆ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಸಾಮಾಜಿಕ ರತ್ನಮಂಗಲ್ಯ ದೀಪಾವಳಿ ನಾಟಕದಲ್ಲೆಲ್ಲ ಹೈಸ್ಕೂಲ್ ಹೋಗ್ಬೇಕಾದ್ರೇನೆ ಹೈಸ್ಕೂಲ್ ಪಾತ್ರ ಈಗ ಎಷ್ಟು ನಿಮ್ಗೆ ನಾಟಕ. ವಯಸ್ಸು? ಈಗ ನಮ್ಗೆ 46 ಆಗೈತೆ. ಮತ್ತೆ ಹೇಳಿ, ಮತ್ತೆ ಎಲ್ಲೆಲ್ಲಿ ಯಾವ ನಾಟಕಗಳು ಯಾವ ತರ, ಮತ್ತೆ ಮನೆಯವ್ರ ಹೆಂಗೆ ಪ್ರೋತ್ಸಾಹ ಕೊಟ್ರು ನಿಮ್ಗೆ, ಮತ್ತೆ ನಿಮ್ಮ ಶ್ರೀಮತಿಯವ್ರ ಹೆಂಗ್ ಪ್ರೋತ್ಸಾಹ ಕೊಟ್ರು, ಮಕ್ಕಳು ಎಲ್ಲ? ಇಲ್ಲ ಸರ್ ನಮ್ಗೆ ಆತರ ಏನು ಮನೆಯಲ್ಲ ಎಲ್ಲ ಸಪೋರ್ಟ್ ಇದಾರೆ. ಅಂದ್ರೆ ಇದು ಕಲೆ ಅಲ್ವಾ ಸರ್ ಇದು. ಈಗ ಕಲೆ ಅಂದ್ರೆ ಸರ್ ಇದೊಂದು ಯಾವಾಗ್ಲೂ ನಾವು ಸಾಮಾಜಿಕ ನಾಟಕಗಳು ನಡೀತಾ ಇರೋದು. ಎಷ್ಟು ಸಾರಿ ನೀವು ಆ ಪಾತ್ರ ಹಾಕಿದೀರಾ? ಯಾವ್ದು ಸರ್? ಎಷ್ಟು ಸಾರಿ ಪಾತ್ರಕ್ಕೆ ನೀವು ಬಣ್ಣ ಹಾಕಿದೀರಾ? ಅಯ್ಯೋ ಸುಮಾರು ಬಾರಿ ಹಾಕಿದೀವಿ ಸರ್. ಅದರಲ್ಲೂ ಜಲಬ್ರಹ್ಮಗೆ ಒಂದು 7-8 ಬಾರಿ ಹಾಕಿದೀನಿ. ಬೇರೆ ಬೇರೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ? ಇದು ಪಾತ್ರನ ಸ್ವಲ್ಪ ಯಾರೋ ದಕ್ಷಿಣ ಪಾತ್ರ ಎಲ್ಲ ಮಾಡ್ತಾರೆ ಸರ್. ಈ ಜಲಬ್ರಹ್ಮನ ಸ್ವಲ್ಪ ವಿಭಿನ್ನವಾಗಿ ಮಾಡ್ತೀನಿ ಸರ್ ನಾನು. ಬೇರೆ ಯಾರು ಆತರ ಸ್ವಲ್ಪ ನಮ್ ಚಾನಲ್ ಅಲ್ಲಿ ಚೆನ್ನಾಗ್ ಓಡ್ತೀನಿ. ನಮ್ ಯೂಟ್ಯೂಬ್ ಚಾನಲ್ ನಿಮ್ದೊಂದು ಚಿತ್ರಣ, ಒಂದೊಂದು ಚಿತ್ರಣ ಈ 2000-3000 ಓಡಿದೆ. ನಿಮ್ಮ ಬಂದೂರ್ನಲ್ಲಿ ನಾಟಕ ಆಡ್ದಾಗ ನೀವು ಒಂದ್ ವಿಡಿಯೋ ಕ್ಲಿಪ್ 2000-3000 ಜನ ನೋಡಿದಾರೆ. ಅದು ಭಾರಿ ಇತಿಹಾಸ ನನ್ನ ಇದ್ರಲ್ಲಿ ಚಾನಲ್ ಹಿಸ್ಟ್ರಿಲಿ. ಈಗಲೂ ಕೂಡ ಇದೆ ಅದು, ಅದೇ ವಿಡಿಯೋ ತುಂಬಾ ಚೆನ್ನಾಗಿ ನೋಡಿದ್ರು. ಹಾಗೇನೆ ಈಗ ಮಾದೇಪುರದಲ್ಲಿ ತಾವು ಇದ್ಕೊಂಡು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಹೋಗಿದ್ದೀರಾ ನಾಟಕಕ್ಕೆ? ಸರ್ ನಾವು ಹಾಸನ ಮಾಡಿದೀವಿ, ಚಾಮರಾಜನಗರ ಮಾಡಿದೀವಿ, ಮಂಡ್ಯ ಮಾಡಿದೀವಿ, ಮೈಸೂರು ಮಾಡಿದೀವಿ. ಈ ಉತ್ತರ ಕರ್ನಾಟಕ ಪ್ರಯತ್ನ ಆ ಕಡೆ ಹೋಗಿಲ್ಲ. ಆ ಕಡೆ ಲಿಂಕ್ ಇದ್ರು ಹೋಗಿಲ್ಲ ಇನ್ನೂ. ಮೈಸೂರಿಗೆ ಬೆಂಗಳೂರಿಗೆ ಹೋಗೋದು ಅವಕಾಶ ಇದೆ ಸರ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವಕಾಶ ಇದೆ. ನಾವೊಂದ್ 2 ಬಾರಿ ಇತ್ತು ಅವಕಾಶ, ಯಾವ್ದೋ ಕಾರಣದಿಂದ ಹೋಗ್ಲಿಲ್ಲ. ಯಾಕೆಂದ್ರೆ ನಿಮ್ಮಂತ ಕಲಾವಿದರನ್ನ ಮಾಧ್ಯಮದವ್ರು ಗುರುತಿಸಿ ಸಾರ್ವಜನಿಕರಿಗೆ ತೋರ್ಪಡಿಸ್ಬೇಕು. ಸಭೆ ಸಮಾರಂಭಗಳು ಕರೆದು ನಿಮ್ಗೆ ಸನ್ಮಾನ ಮಾಡ್ಬೇಕು. ಮತ್ತೆ ನಮ್ಮ ಏನು ಇದಿದ್ರ ಜನಪ್ರತಿನಿಧಿಗಳು ಅಂತ ಏನ್ ಅನ್ಸ್ಕೋತಾರೆ ಪುಣ್ಯಾತ್ಮರು, ಅವರು ಕೂಡ ನಿಮ್ಮಂತವ್ರನ್ನ ಗುರುತಿಸ್ಬೇಕು. ನಿಮ್ ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಜಿಲ್ಲೆಯವರು. ಇಲ್ಲ ಸರ್, ನಮ್ಮನ್ನೆಲ್ಲ ಸ್ವಲ್ಪ ಗುರುತಿಸ್ತಾರೆ ಸರ್. ನಮ್ಮ ತಾಲೂಕಲ್ಲೆಲ್ಲ, ನಮ್ಮ ತಾಲೂಕು ಮೈಸೂರು ತಾಲೂಕಲ್ಲೆಲ್ಲ ಗುರುತಿಸಿದ್ದಾರೆ. ಅಲ್ಲಲ್ಲ, ಜನ ಗುರುತಿಸಲ್ಲ, ಏನು ಜನಪ್ರತಿನಿಧಿಗಳು ಕರೆದು ನಿಮ್ಗೊಂದು ಸಂಭಾವನೆ ಕೊಟ್ಟು ಆಯ್ತಾ ಒಂದು ಸನ್ಮಾನ ಮಾಡ್ಬೇಕು. ಹೌದು ಸರ್, ನಿಜ ಸರ್, ಸತ್ಯ. ಯಾಕಂದ್ರೆ ಕಲಾವಿದ್ರನ್ನ ಬೆಳಿಬೇಕು ಅನ್ನೋದು ಆಸೆ ನಮ್ಗೆ ಮಾಧ್ಯಮದವ್ರಿಗೆ. ಸತ್ಯ ಸರ್, ಅದೇ ಉಳ್ಕೋಬೇಕಲ್ಲ ಸರ್, ಅದು ನಿರಂತರವಾಗಿ ಹಿಂದಿನಿಂದ ಬಂದಿದ್ದು ಕಳೆ. ಆದ್ಮೇಲೆ ಈಗ ಸ್ವಲ್ಪ ಪ್ರೋತ್ಸಾಹ ಎಲ್ಲ ಕಡೆ ಸಿಗ್ತಾ ಇದೆ ಸರ್. ಎಲ್ಲ ಕಳೆ ಮಾಡ್ತಾ ಇದಾರೆ. ಕಲೆ ವಿಷಯದಲ್ಲಿ ಎಲ್ಲ ಪ್ರೋತ್ಸಾಹ ಮಾಡುದು. ಅದ್ರಲ್ಲೂ ನಮ್ಮೂರ್ನಲ್ಲಿ ಸರ್ ಬಹಳ ಕಲೆಗೆ ಏನು ಕಲೆ ಮತ್ತೆ ಜಾಲಬ್ರಹ್ಮ ಬಿಟ್ರೆ ಬೇರೆ ಯಾವ್ದು ಮಾಡಲ್ಲ ಜಾಸ್ತಿ? ಮಾಡ್ತೀವಿ ಸರ್, ಬೇರೆ ಬೇರೆ ಮಾಡ್ತೀವಿ. ಬಟ್ ಇದೊಂಥರ ಪೌರಾಣಿಕ ಜಾಸ್ತಿನ ಸಾಮಾಜಿಕ ಮಾಡ್ತೀರಾ? ಸಾಮಾಜಿಕ ಹಿಂದೆ ಮಾಡಿದ್ದು, ಈಗೆಲ್ಲ ಪೌರಾಣಿಕ. ಎಷ್ಟು ಕಲಾವಿದರು ನಿಮ್ಮ ಮಾದೇವಪುರದಲ್ಲಿ? ನಮ್ಮೂರಲ್ಲಿ ಸರ್ ಕಡಿಮೆ ಅಂತಂದ್ರೆ ಒಂದು 50 ಜನ ಕಲಾವಿದರು ಸರ್. ಯಾವ ಪಾತ್ರ ಮಾಡ್ತಾರೆ ಎಲ್ಲ? ಸರ್ ಎಲ್ಲ ಸರ್, ಈ ದಕ್ಷ ಯಜ್ಞ ನಾಟಕ ಮಾಡ್ತಾರೆ, ಕುರುಕ್ಷೇತ್ರ ಮಾಡ್ತಾರೆ, ರಾಮಾಯಣ ಮಾಡ್ತಾರೆ, ಅಯ್ಯವಾಣ ಎಲ್ಲ ಸರ್. ನಮ್ಮಲ್ಲಿ ಯಾವ ನಾಟಕನೂ ಇಲ್ಲ ಸರ್, ಎಲ್ಲ ಪ್ರತಿಯೊಂದು ನಾಟಕನೂ ಮಾಡ್ತಾರೆ ಸರ್. ಎಲ್ಲಾ ತರ ಪಾತ್ರಧಾರಿಗಳು ಇದಾರೆ ಸರ್ ಅಂತ. ಆಮೇಲೆ ನಮ್ದು ವಿಶೇಷ ಏನು ಅಂದ್ರೆ ಸರ್, ನಮ್ಮೂರ್ನಲ್ಲಿ ವಿಶೇಷ ಒಂದು ಏನಂದ್ರೆ, ಈಗ ಬೇರೆ ಊರ್ನಲ್ಲಿ ಹೆಂಗಿ ಅಂತಂದ್ರೆ ಕೆಲವೇ ಮಂದಿ ಕಲಾವಿದರು ಇರ್ತಾರೆ. ಅಲ್ಲಿ ಒಂದು ಟೀಮ್ ಆಡ್ಬೇಕಾದ್ರೆ ಒಂದು ಮೇನ್ ಪಾತ್ರ ಒಬ್ರು ಇಬ್ರು ಚೆನ್ನಾಗ್ ಆಡ್ತಾರೆ, ಬಾಕಿ ಟೀಮ್ ಎಲ್ಲ ಬಾಕಿಯವರೆಲ್ಲ ಚೆನ್ನಾಗ್ ಆಡಲ್ಲ. ಅಂದ್ರೆ ಕಲೆ ಸಿಗಲ್ಲ, ಆತರ ಆಯ್ಕೆ ಸಿಗಲ್ಲ. ನಮ್ಮಲ್ಲಿ ಏನು ವಿಶೇಷ ಅಂತಂದ್ರೆ ಪ್ರತಿ ಒಂದು ಕೊನೆಯಲ್ಲಿ ಒಂದು ಸಣ್ಣ ಪಾತ್ರ, ಒಂದ್ ಸೀನ್ ಇರೋ ಪಾತ್ರದಲ್ಲೂ ಸೂಪರ್ ಮಾಡ್ತಾರೆ. ಯಾಕಂದ್ರೆ ಕಲಾವಿದರು ಜಾಸ್ತಿ ಇದ್ದಾರೆ. ಆಮೇಲೆ ನಮ್ತಾವು ಸೆಲೆಕ್ಟೆಡ್ ಎಲ್ಲ ಫುಲ್ ಪಾತ್ರಧಾರಿಗಳೆಲ್ಲ ಮಧ್ಯಪ್ರದೇಶದಲ್ಲಿ ಸಿಗ್ತಾರೆ ಸರ್ ನಮ್ಗೆ. ಅಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ನಾನ್ ತಿಳಿದಿರೋ ಮಟ್ಟಿಗೆ ಹಿಂದಿನಿಂದ ನನ್ಗೆ ಅನುಭವದಲ್ಲಿ ರಾಗಿಬೊಮ್ಮನಹಳ್ಳಿ, ಮಳವಳ್ಳಿ ತಾಲೂಕು, ಮಾದೇವಪುರ, ಶ್ರೀರಂಗಪಟ್ಟಣ ತಾಲೂಕು, ಇವೆರಡೇ ಊರು ಸರ್ ಜಾಸ್ತಿ ಸಿಗ್ತಾರೆ. ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಡ್ರಾಮಾ ಸೀನ್ಸ್ ಮತ್ತೆ ಡ್ರಾಮಾಗೆ ತುಂಬಾನೇ ಆದ್ಯತೆ ಕೊಟ್ಟಂತ ಜಿಲ್ಲೆ ಅದು. ಜಿಲ್ಲೆ ಹೌದು ಸರ್. ಉತ್ತರ ಕರ್ನಾಟಕ ಬಿಟ್ಟರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತದ್ದು ಮಂಡ್ಯ ಜಿಲ್ಲೆನೇ ಮೇನ್. ಮಂಡ್ಯ ಜಿಲ್ಲೆ ಅದ್ ನಮ್ಗೆ ಗೊತ್ತಿದೆ, ಚಿಕ್ಕೂರಿಂದ ನಾವು ತಿಳ್ಕೊಂಡಿದೀವಿ.
ಮಂಡ್ಯದಲ್ಲಿದ್ದಂತ ಡ್ರಾಮಾ ಸೀನ್ಗಳು ಹೌದೌದು ಈ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಸಿಗ್ತಿರ್ಲಿಲ್ಲ ಆಗ. ಎಲ್ಲೂ ಇಲ್ಲ ಸರ್, ಎಲ್ಲೂ ಇಲ್ಲ. ಮತ್ತೆ ಇನ್ನೊಂದು ವಿಚಾರ ನೋಡ್ಬೇಕು ಅಂದ್ರೆ ಮತ್ತೆ ತುಮಕೂರು ಅದೇ ತರ. ತುಮಕೂರು ಒಂದಿದೆ ಸರ್. ಹೌದು ಸರ್ ಅಲ್ವಾ? ಯಾಕಂದ್ರೆ ನಾವು ತುಮಕೂರಲ್ಲಿ ಬೆಳೆದಿರೋದ್ರಿಂದ ಸರ್ ಈಗ ಆರ್ಟಿಸ್ಟ್ಗಳು ಈಗ ನಮ್ಮಲ್ಲಿ ಲೇಡಿ ಆರ್ಟಿಸ್ಟ್ಗಳು ಈಗ ನಮ್ಮ ಮೈಸೂರು ಮಂಡ್ಯದಲ್ಲೇ ಜಾಸ್ತಿ ಸರ್. ಹೌದೌದೌದು. ಇದ್ ಬಿಟ್ರೆ ತುಮಕೂರು ಇದಾರೆ. ತುಮಕೂರು ಇದಾರೆ. ಹಾಗಾಗಿ ತಮ್ಮ ಒಂದು ಪಯಣ 45 ಸದಾ ಹಸನ್ಮುಖವಾಗಿರ್ತೀರ ನೀವು ವಯಸ್ಸು. ಸರ್ ಆಮೇಲೆ ಈ ನಾಟಕ ಎಲ್ಲ ಆಡ್ತಿರೋ ಬಹಳ ಸ್ವಲ್ಪ ಎಲ್ಲಾ ನೋವೆಲ್ಲ ಮರ್ಸುತ್ತೆ. ನಾನ್ ನಿಮ್ಮನ್ನ ಕಣ್ಣಾರ ನೋಡಿದಿನಲ್ಲ, ನೋಡ್ತಿದ್ರೆ ಹೇಳ್ಬೋದು. ನಿಮ್ಮ ಕಣ್ಣಾರ ನೋಡಿ ನಿಮ್ ವಿಡಿಯೋನ ನಾವು ಸಾವಿರಾರು ಜನ ನೋಡುವಂತ ಕೆಲಸ ಆಗಿದೆ. ಹೌದು ಸರ್. ಆಮೇಲೆ ಈ ನಿಮ್ಗೆ ಯಾರನ್ನ ಕಾರ್ಯಕ್ರಮ ಕರೆದು ಪ್ರಶಸ್ತಿ ಕೊಟ್ಟಿರೋದು ಆ ತರದ್ದು ಕೆಲವು ಇದೆ ಸರ್. ಇಲ್ಲೆಲ್ಲ ನಮ್ಮ ಲೋಕಲ್ ಎಲ್ಲ ನಿಮ್ಮ ಒಬ್ಬರಿಗೆ ಅಲ್ಲ, ನಿಮ್ಮ ಊರ್ನ ಗ್ರಾಮಸ್ಥರಿಗೆ ಇರುವಂತ ನಮ್ಮ ಸ್ನೇಹಿತರಿಗೆ ನಮ್ಗೆ ಎಲ್ಲಾರ್ಗು ಈಗ ಕಲಾ ಯಾವ್ದೋ ಬೇರೆ ನಾಟಕ ಆಡ್ತಿರ್ತಲ್ಲ ಅಲ್ಲಿ ಒಳ್ಳೆ ಕಲಾವಿದ್ರು ನಮ್ಗೆ ಸನ್ಮಾನ ಎಲ್ಲ ಮಾಡ್ತಾರೆ. ಇಲ್ಲ ಅದು ಕಲಾವಿದರು ಹೆಚ್ಚೆಚ್ಚಿಗೆ ಬೆಳಕಿಗೆ ಬರ್ಬೇಕು. ಒಂದು ಸನ್ಮಾನತ್ವಾಗಿ ಮುಖ್ಯವಾಗಿ ಅವ್ರಿಗೆ ಧನ ಸಹಾಯ ಮಾಡ್ಬೇಕು. ಸನ್ಮಾನ ಆರತ್ತೂರಾಯಿ ಬೇಡ ಬಿಡಿ, ಮುಖ್ಯವಾಗಿ ಧನ ಸಹಾಯ ಮಾಡ್ಬೇಕು ಕಲಾವಿದರಿಗೆ. ನಾವೆಲ್ಲ ಸರ್ ಬೇರೆ ಬೇರೆ ಹ್ಯಾಬಿಟ್ ಏನಿಲ್ಲ ಸರ್. ಹಾಗಾಗಿ ಏನ್ ಮಾಡಿ ಇದೊಂದು ಖರ್ಚು ಅಂದ್ಬಿಟ್ಟು ಇದನ್ನು ರೂಢಿಸ್ಕೊಬೇಕು. ಹೌದೌದೌದು, ಇದೊಂಥರ ಕೆಲ್ಸ ತರ ತಮ್ಗೆ. ಹೌದೌದು ಹೌದು. ಆಮೇಲೆ ಸರ್ಕಾರನು ಕೂಡ ಕಲಾವಿದರಿಗೆ ಬೇರೆ ತರ ಏನೋ ಒಂದು ಪ್ರೋತ್ಸಾಹ ಧನ ಕೊಡ್ಬೇಕು. ಯಾಕೆ ಬೇರೆ ಬೇರೆದೆಲ್ಲ ಕೊಡ್ತಾವ್ರೆ ಸರ್. ಇಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಡ್ತಾರೆ ಅಂತ ಹೇಳಿದ್ ಮಾಹಿತಿ ಇದೆ. ಅಪ್ಲೈ ಮಾಡಿಲ್ವಾ? ಇಲ್ಲ ಸರ್, ಅದು 60 ಇಯರ್ ಆಗ್ಬೇಕಂತ ಸರ್. 60 ವರ್ಷ ಆದ್ಮೇಲೆ ಹಿರಿಯ ಕಲಾವಿದರಿಗೆ ಇರೋರ್ಗಾರು ಕೊಡ್ಲಿ ಬಿಡಿ, ಇವತ್ತು ಆಗ್ದಿದವ್ರಿಗೆ ಬೇಡ, ಆಗಿರೋರ್ಗಾರು ಕೊಡ್ಲಿ. ಎಷ್ಟ್ ಜನ ಕೊಟ್ಟವ್ರೆ ಅನ್ನೋದು ಯಕ್ಷ ಪ್ರಶ್ನೆ. ಸರ್ ಕೆಲವು ತಗೊಳ್ತಾ ಇದಾರೆ ಸರ್, ಕೆಲವು ತಗೊಳ್ತಾ ಇದಾರೆ ಮಾಹಿತಿ ಇದೆ. ಕೆಲವು ಮಾಹಿತಿ ಇದೆ ತಗೊಳ್ತಾ ಇದಾರೆ ಸರ್. ಓಕೆ ಆಯ್ತು ಶಿವಕುಮಾರ್ ಅವರೇ, ಒಳ್ಳೇದಾಗ್ಲಿ ತಮ್ಗೆ. ಆರೋಗ್ಯ ಚೆನ್ನಾಗಿದ್ದು ಕಲಾವಿದರಾಗಿ. ಈ ತಿಂಗಳೆಲ್ಲ ಒಂದು ಪಾತ್ರ ಇತ್ತು ಸರ್, ಅವಕಾಶ ಇತ್ತು. ನಮ್ದು ಅಖಿಲ ಭಾರತ ವೀರಶೈವ ಎಲೆಕ್ಷನ್ ಇತ್ತಲ್ಲ ಸರ್, ಹಾಗಾಗಿ ಅತ್ತಾಗಿ ಓಡಾಡ್ತಿದ್ವು. ನಾವೇ ಈಗೆಲ್ಲ ಗೆದ್ದವಲ್ಲ ಸರ್. ಈಗ ವೀರಶೈವ ಮಹಾಸಭಾ ಪಟ್ನಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಇರ್ತಾರೆ ನೀವು. ಒಳ್ಳೇದಾಯ್ತು ಸರ್. ಈಗ ಒಳ್ಳೇದಾಗ್ಲಿ. ಕಲಾವಿದ ಸೇವೆ ತಮ್ಗೆ ಚೆನ್ನಾಗಿ ಕಲಾಗಂತ ಮಾಡ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ. ನಮಸ್ಕಾರ ಸರ್. ನಮಸ್ಕಾರ. ಓಕೆ ಹಾಗೆ ರೀ.